ಪಂಚಮಸಾಲಿ ಸಮಾಜಕ್ಕೆ ಟುವೆ ಮೀಸಲಾತಿ ಹೋರಾಟ ಇಬ್ಬಾಗವಾಗ್ತಾ ಇದೆ ಅನ್ನೋ ಒಂದು ಚರ್ಚೆ ಇದೀಗ ಶುರುವಾಗಿದೆ. ಏನಂತಂದ್ರೆ ಈ ಮುಂಚೆ ನಡೆದ ಹೋರಾಟದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಡ್ತಾ ಇದ್ರು. ಆದರೆ ಬರ್ಬರ್ತಾ ಇತ್ತೀಚಿನ ದಿನಗಳಲ್ಲಿ ಹೋರಾಟ ಎರಡು ತಂಡಗಳಾಗಿ ಮಾರ್ಪಟ್ಟಿದೆ. ಈ ಹೋರಾಟದ ಕ್ರೆಡಿಟ್ಗಾಗಿ ಇದು ಶೀತಲ ಸಮರ ನಡೆಯುತ್ತಿದೆ ಅನ್ನೋ ಒಂದು ಚರ್ಚೆ ಇಡೀ ಪಂಚಮಸಾಲಿ ಸಮಾಜದಲ್ಲಿ ಆಗ್ತಾ ಇದೆ. ನಿನ್ನೆ ನೋಡಬಹುದು, ಏನು ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಅದಕ್ಕೆ ಸರ್ಕಾರದ ಮೇಲೆ ಮೃತ್ಯುಂಜಯ ಸ್ವಾಮೀಜಿ ಅವರು ಹಾಗೂ ಇತರ ಅಧಿಕಾರಿಗಳು ಇತರ ಮುಖಂಡರು ಕೂಡ ಆರೋಪ ಮಾಡಿದ್ರು. ಏನು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪಂಚಮಸಾಲಿ ಹೋರಾಟವನ್ನ ಹತ್ತಿಕ್ಕೋ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ನಿನ್ನೆ ಹೋರಾಟವನ್ನ ಬಹಿರಂಗವಾಗಿ ವಿರೋಧ ಮಾಡಿದ್ದ ಹಾಗೂ ಇಡೀ ಪಂಚಮಸಾಲಿ ಸಮಾಜದ ರಾಷ್ಟ್ರ ಮಟ್ಟದ ಅಧ್ಯಕ್ಷರಾಗಿದ್ದ ವಿಜಯಾನಂದ ಕಾಶಪ್ಪನವರು ಬಹಿರಂಗವಾಗಿ ವಿರೋಧ ಮಾಡಿದ್ರು. ಈ ಕುರಿತು ಅವರನ್ನ ನಾವು ಮಾತಾಡಿಸ್ತೀವಿ. ಏನ್ ನಿನ್ನೆಯ ಹೋರಾಟದ ಕುರಿತು ಏನ್ ಹೇಳ್ತೀರಿ? ನಾನು ಮೊದಲೆದ್ದು ನಿನ್ನೆ ಆದಂಥ ಒಂದು ಲಾಠಿ ಚಾರ್ಜ್ ಆಗಿರ್ಬೋದು, ಗೊಂದಲ ಆಗಿರ್ಬೋದು, ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಈ ರೀತಿ ಹೋರಾಟಗಳು ಆಗಬಾರ್ದು. ಯಾಕಂದರೆ ಕಳೆದ 3 ವರ್ಷದಿಂದ ನಾವೇನು ಪ್ರಾರಂಭದಿಂದ ಪಾದಯಾತ್ರೆಯನ್ನು ಮಾಡಿದ್ವಿ. 10 ಲಕ್ಷ 12 ಲಕ್ಷ ಜನವನ್ನು ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಸೇರಿದ್ವಿ ಮತ್ತು ಸ್ವಾತಂತ್ರ್ಯ ಉದ್ಯಾನವನದ ಮೈದಾನದಲ್ಲಿ ಧರಣಿ ಸತ್ಯಾಗ್ರಹವನ್ನು ಕೂತ್ಕೊಂಡ್ವಿ. ತದನಂತರ ಪಂಚಾಯಿತಿ ಪಂಚಮಸಾಲಿ ಪ್ರತಿಜ್ಞಾ ಅಭಿಯಾನ ಅಂಥೇಳಿ ನಾವು ಪ್ರತಿಯೊಂದು ಜಿಲ್ಲಾ ಮಟ್ಟಕ್ಕೂ ಹೋದ್ವಿ. ಅನೇಕ ಹೋರಾಟಗಳನ್ನು ನಮ್ಮ ಪೂಜ್ಯರ ನೇತೃತ್ವದಲ್ಲಿ ಮಾಡಿದ್ವಿ. ಆ ಹೋರಾಟ ಒಂದು ಶಾಂತಿಯುತವಾದ ಹೋರಾಟ ಇತ್ತು, ಪಕ್ಷಾತೀತವಾದ ಹೋರಾಟ ಇತ್ತು. ಆ ಹೋರಾಟದ ನಿಲುವನ್ನು ಇವತ್ತು ಕಳ್ಕೊಂಡ ಹಿನ್ನೆಲೆಯಲ್ಲಿ ಇವತ್ತು ನಿನ್ನೆ ಆದಂಥ ಒಂದು ಘಟನೆ ಅನ್ನೋ ಮಾತನ್ನು ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಪಾಪ ಅಮಾಯಕರು, ಸಮಾಜದ ಬಂಧುಗಳು, ಬಡವರು ಏನೋ ಹೊಲದಲ್ಲಿ ಕೆಲಸ ಮಾಡಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿ ಇವತ್ತು ಬಂದಂಥ ಜನರಿಗೆ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದು ನಡೀಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ಅನೇಕ ಬಾರಿ ಮಾಧ್ಯಮದ ಮುಖಾಂತರ, ತಮ್ಮ ಮುಖಾಂತರ ಇವತ್ತು ನಾನು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿದೆ. ನಾನು ಈಗ ದಾರಿ ತಪ್ಪಿಸೋ ಕೆಲಸನ ಯಾರು ಮಾಡ್ತಾ ಇದ್ದಾರೆ ನೋಡಿ, ಅಲ್ಲಿ ಭಾಳ ಸ್ಪಷ್ಟವಾಗಿದೆ. ನಾನು ಅವ್ರ ಹೆಸರನ್ನು ತೊಗೊಳಕ್ಕೆ ಹೋಗೋದಿಲ್ಲ. ನಾಯಿ ಕುಣ್ಣಿ ಅಂತ ಅಂದಾರಲ್ಲ, ಅವ್ರ ನಾಯಿ ಕುಣ್ಣಿಗಳಿಗೆ ನಾನು ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ನನಗೂ ಏನು ಅವಶ್ಯಕತೆ ಇಲ್ಲ. ಇವ್ರು ತಿಳ್ಕೊಂಡಿದ್ದಾರೆ. ಬಹುತೇಕ ಪದೇ ಪದೇ ಈ ರಾಜಕಾರಣದ್ದು ಮಾತನ್ನು ತಂದು ಹೆದರಿಕೆ ಹಾಕೋದು, ಮುಂದೆ ಚುನಾವಣೆಯನ್ನು ಹೆಂಗೆ ನೋಡ್ತೀರಿ ಅಂತನ್ನೋದು. 50 ವರ್ಷದಿಂದ ನಾವು ಕಳೆದ 50 ವರ್ಷದಿಂದ ನನ್ನ ಕುಟುಂಬ, ನಮ್ಮ ತಂದೆಯವರ ಆದಿಯಾಗಿ, ತಾಯಿ ಆದಿಯಾಗಿ ನಾನು 3ನೇ ತಲೆಮಾರು ನನ್ನ ಮನೆತನದಲ್ಲಿ ನನಗೇ ಹೆದರಿಸುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಈ ಹೆದರಿಕೆಗೆ, ಗೊಡ್ಡ ಬೆದರಿಕೆಗೆ ನಾನು ಕೇಳೋದಿಲ್ಲ. ಈ ಕುಣ್ಣಿ ನಾಯಿ ಮರಿಗೆ ನಾನು ಕೂಡ ಉತ್ತರ ಕೊಡುವಂಥದ್ದು ಅವಶ್ಯಕತೆ ಇಲ್ಲ. ಅವನು ಕೂಡ ಕುಣ್ಣಿನೇ, ನಾಯಿನೇ. ನಾನು ನನ್ನ ಭಾಷೆಯಲ್ಲಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಆದರೆ ಅಮಾಯಕರನ್ನ, ಸಮಾಜ ಬಂಧುಗಳನ್ನು ಸಾವಿರಾರು ಜನಕ್ಕೆ ಇವತ್ತು ಲಾಠಿ ಚಾರ್ಜ್ ಆಯಿತು. ಅನೇಕ ಜನ ಇವತ್ತು ಕೈಯನ್ನು ಮುರ್ಕೊಂಡ್ರು, ತಲೆ ಹೊಡ್ಕೊಂಡ್ರು, ಕಾಲನ್ನು ಮುರ್ಕೊಂಡ್ರು. ಈ ಜನರಿಗೆ ಯಾರು ನೋಡ್ಕೋತಾರೆ? ಜನರನ್ನು ಹುರಿದುಂಬಿಸಿ ಪ್ರಚೋದನೆ ಮಾಡಿ ಅವ್ರನ್ನ ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ನಿನ್ನೆ ಆಗಿರುವಂಥ ಘಟನೆ. ಯಾಕಂದರೆ ನಮ್ಮ ಹೋರಾಟ ಹೆಂಗಿತ್ತು ತಮಗೆ ಗೊತ್ತಿರುವಂಥದ್ದು, ಶಾಂತಿಯುತವಾದ ಹೋರಾಟ. ಕಳೆದ 3 ವರ್ಷದಲ್ಲಿ ಒಂದು ಅನಾಹುತ ಕೂಡ ನಡೆದಿಲ್ಲ ನಮ್ಮ ಹೋರಾಟದಲ್ಲಿ. ಅದು ನಿನ್ನೆ ಯಾಕೆ ನಡೀತು ಅನ್ನೋದಕ್ಕೆ ಅಲ್ಲಿರುವಂಥ ಪ್ರಚೋದನಕಾರಿಗಳು ಈ ನಾಯಿ ಕುಣ್ಣಿಗಳೇ ಮಾಡಿದ್ದು ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಈಗ ನೀವು ಹೇಳ್ತಾ ಇರೋ ನಿಮ್ಮ ಸಮಾಜದ ಮುಖಂಡರೇ ಪ್ರಚೋದನೆ ಕೊಟ್ರಿ ಅಂತ ನೀವು ಹೇಳ್ತೀರಿ. ಆದರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಏನು ಹೇಳ್ತಾರೆ? ಸರ್ಕಾರದ ವ್ಯವಸ್ಥಿತ ಪಿತೂರಿ, ಪೊಲೀಸರನ್ನ ಬಳಕೆ ಮಾಡಿಕೊಂಡು ನಮ್ಮ ಹೋರಾಟವನ್ನ ಹತ್ತಿಕ್ಕೋ ಕೆಲಸ ಸರ್ಕಾರ ಮಾಡಿದೆ ಅನ್ನೋ ಆರೋಪ ಮಾಡ್ತಾರೆ. ನೋಡಿ, ನಿನ್ನೆ ಸರ್ಕಾರ ಅಂದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಭಾಳ ಸಕಾರಾತ್ಮಕವಾಗಿ ಸ್ಪಂದಿಸಿ ಸರ್ಕಾರದ ಪ್ರತಿನಿಧಿಗಳಾಗಿ H.C. ಮಹದೇವಪ್ಪ ಅವ್ರನ್ನ, ಸನ್ಮಾನ್ಯ ವೆಂಕಟೇಶ್ ಅವ್ರನ್ನ, ಸುಧಾಕರ್ ಅವ್ರನ್ನ ಮತ್ತು ಅದಲ್ಲದೆ ನಮ್ಮ ಇನ್ನೊಬ್ಬರು ಸಚಿವರು ಕೂಡ ಅಲ್ಲಿ ಹೋಗಿದ್ದರು, ಭಾಗವಹಿಸಕ್ಕೆ ಹೋಗಿದ್ದರು. ಆದರೆ 3 ಜನ ಪ್ರತಿನಿಧಿಗಳನ್ನು ಕಳಿಸಿ ವಿಚಾರ ಮಾಡುವಂಥದ್ದು ಸಹಜವಾಗಿ. ಯಾವುದೇ ಹೋರಾಟ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಹೋಗಿದ್ದಾರೆ. ಹಿಂದೆ ಕೂಡ ಬಂದಿದ್ದಾರೆ. ಅರಮನೆ ಮೈದಾನಕ್ಕೆ ಸರ್ಕಾರದ ಪ್ರತಿನಿಧಿಗಳು ಬಂದು ಉತ್ತರ ಕೊಟ್ಟರು. ಅವತ್ತು ಆರ್ ಅಶೋಕ್ ಅವರು ಮತ್ತು ಹಿಂದೆ ಇವರು ಸರ್ಕಾರ ಇದ್ದಾಗ ವೇದಿಕೆಗೆ ಹಿಂದಿನ ಸರ್ಕಾರದ ಪ್ರತಿನಿಧಿ ಬಂದಿದ್ದರು. ಏನು ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ಇದೇ ಬೆಳಗಾಂದಲ್ಲಿ ಹೋರಾಟ ನಡೆದಿತ್ತು. ಅವತ್ತು 8-10 ಲಕ್ಷ ಜನ ಸೇರಿದ್ವಿ ನಾವು. ಅವತ್ತು ಕೂಡ ಮುಖ್ಯಮಂತ್ರಿಗಳು ಕರೆದಿದ್ದಾರೆ, ಅವರ ಆಹ್ವಾನವನ್ನು ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಬರಬೇಕು ಅಂದಾಗ ನಾನು ಇವರೆಲ್ಲ ಈಗೇನು ಮುಂಚೂಣಿಯಲ್ಲಿ ಇದ್ದಾರಲ್ಲ ನಾಯಕರು, ಇವರೆಲ್ಲ ನಾಯಕರನ್ನು ಒಳಗೊಂಡು ನಾವು ಹೋಗಿ ಸಂಧಾನದ ಮಾತುಕತೆಯನ್ನು ಮಾತಾಡಿದ್ವಿ. ಅವತ್ತು ಬಸವರಾಜ ಬೊಮ್ಮಾಯಿ ಅವರು ನಮಗೆ ಸಮಾಧಾನ ಮಾಡಿ, ತಾಯಿ ಮೇಲೆ ಆಣೆ ಮಾಡಿ, ನಾನು 2 ತಿಂಗಳಲ್ಲಿ ಕೊಡ್ತೀನಿ ಅಂದಾಗ ನಾವು ಆ ಹೋರಾಟವನ್ನು ಅಲ್ಲೇ ಮಟ್ಟಕ್ಕೊಳಿಸಿ ಶಾಂತಿಯುತವಾದ ಹೋರಾಟ ನಡೀಲಿಲ್ವಾ? ಇವತ್ತು ಯಾಕೆ ನಿನ್ನೆ ಆಯಿತು ಅದು ಗಲಾಟೆ ಮಾಡಿಸುವಂಥ ಉದ್ದೇಶವನ್ನು ಇಟ್ಕೊಂಡೇ ಬಂದಿದ್ದಾರೆ. ಸರ್ಕಾರವನ್ನು
ಇದೇನು ತಪ್ಪು ಸಿಲುಕಿಸ್ಬೇಕು, ಗೂಬೆ ಕೂಡಿಸ್ಬೇಕು, ಮುಖ್ಯಮಂತ್ರಿಗಳ ಮೇಲೆ ಉದ್ದೇಶಪೂರ್ವಕವಾಗಿ ಆರೋಪ ಮಾಡಬೇಕು ಅನ್ನೋ ಒಂದು ಕಾರಣದಿಂದಲೇ ಇದು ನಡೆದಂಥ ಒಂದು ಗಲಾಟೆ. ಆದರೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ, ನಮ್ಮವರಿಗೆ ನಾನು ವಿನಂತಿ ಮಾಡ್ಕೋತೇನೆ, ಈ ರೀತಿ ಪ್ರಚೋದನೆಗಳಕ್ಕಾಗಿ ತಾವು ಒಳಗೊಳ್ಳಬಾಡ್ರಿ. ಯಾಕಂದರೆ ಇದು ದಾರಿ ತಪ್ಪಿಸುವಂಥ ಕೆಲಸ ಇವತ್ತು ನಡೆದಿದೆ. ಒಂದು ವ್ಯಕ್ತಿಗೋಸ್ಕರ ನಡೆಯುವಂಥ ಹೋರಾಟ ಅಲ್ಲ ಇದು. ಇವತ್ತು ನಮ್ಮ ಸಮಾಜದ ಬಡ ಮಕ್ಕಳಿಗೆ, ಏನು ವಿದ್ಯಾವಂತರಿಗೆ, ಪ್ರತಿಭಾವಂತರಿಗೆ ಅನುಕೂಲ ಆಗಬೇಕು ಅನ್ನೋ ಒಂದು ಹೋರಾಟ ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಡೆದಂಥ ಹೋರಾಟ. ಆ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡೋಣ. ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನೋಬಲವನ್ನು ಖಂಡಿತವಾಗಿ ಒಲಿಸ್ತೀವಿ. ನಿನ್ನೆ ಸರ್ಕಾರದ ಪ್ರತಿನಿಧಿಗಳು ಹೋದ ಮೇಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನ ಕೊಟ್ಟರು ಕೂಡ ಅವ್ರು ಬಂದಿಲ್ಲ. ಇದು ಲಾಠಿಚಾರ್ಜ್ ಮತ್ತು ಹೋರಾಟದ ವಿಚಾರ ಒಂದು ಕಡೆ ಆದರೆ, ಅದಕ್ಕೂ ಮುಂಚೆ ಕೊಂಡಸಕೊಪ್ಪದಲ್ಲಿ ನಡೆದಂಥ ಪ್ರತಿಭಟನಾ ಧರಣಿ ಸಮಾವೇಶ ಏನು ನಡೀತು, ಅಲ್ಲಿ ನಿಮ್ಮನ್ನು ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಿಂದ ನಾವು ವಜಾ ಮಾಡಬೇಕಂತ ಒಂದು ತೀರ್ಮಾನ ತಗೊಂಡು ಶಿವಶಂಕರಣ್ಣವ್ರನ್ನ ನಿಮ್ಮ ಸ್ಥಾನಕ್ಕೆ ನೇಮಕ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ನೋಡಿ, ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಅರಮನೆ ಮೈದಾನದಲ್ಲಿ ಸುಮಾರು 12 ಲಕ್ಷ ಜನರ ಮುಂದೆ ಇವತ್ತು ಯಾರು ಪಾದಯಾತ್ರೆ ಮಾಡಿದ್ರು, ಯಾರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಜನರಿಗೆ ಗೊತ್ತಿರುವಂಥ ವಿಷಯ, ನಮ್ಮ ಸಮಾಜದ ಮುಖಂಡರಿಗೆ ಗೊತ್ತಿರುವಂಥ ವಿಷಯ. ಅದರ ಬಗ್ಗೆ ನಾನು ಏನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಯಾವುದೇ ಒಂದು ಪದವಿಗಾಗಿ ಇದಕ್ಕಾಗಿ ನಾನು ಹೋರಾಟವನ್ನು ಮಾಡಿರಲಿಲ್ಲ. ನಾನು ಪಾದಯಾತ್ರೆಯನ್ನು 712 ಕಿಲೋಮೀಟರ್ ಮಾಡಿದಾಗ ನನಗೆ ಯಾವುದೇ ಒಂದು ಪದವಿ ಇರಲಿಲ್ಲ. ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ಪದವಿ ಇರಲಿಲ್ಲ. ನಾನೊಬ್ಬ ಮಾಜಿ ಶಾಸಕನಾಗಿ, ಸಮಾಜದ ಒಬ್ಬ ಕಟ್ಟಕಡೆ ಮನುಷ್ಯನಾಗಿ ಸಮಾಜದ ನ್ಯಾಯ ಕೊಡಿಸ್ಬೇಕು, ಸಮಾಜದ ಮಕ್ಕಳಿಗೆ ಇವತ್ತು ನ್ಯಾಯ ಸಿಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಹೊರಟಿದ್ದಾವ. ಈ ಪದವಿ ಗಿದವಿಗೆ ಐ ಡೋಂಟ್ ಕೇರ್. ಹಾಗಾದರೆ ಈಗ ನಿಮ್ಮದು ಒಂದಾಗಿ ಇದ್ದಂಥ ಏನು ನಿಮ್ಮ ಒಂದು ಬಣ ಇರ್ಬೋದು, ತಂಡ ಈಗ 2 ಭಾಗವಾಯಿತು. ಹಾಗಾದರೆ ಕಾಶಪ್ಪನವರ ಮುಂದಿನ ಹೋರಾಟ ಸಮಾಜದ ಮೀಸಲಾತಿಗಾಗಿ ಯಾವ ರೀತಿ ನಡೆಯುತ್ತೆ? ಖಂಡಿತವಾಗಿ ನಮ್ಮ ಜನಪ್ರತಿನಿಧಿಗಳು ಏನು ಇವತ್ತು ಶಾಸಕರಿದ್ದಾರೆ, ಇವತ್ತು ನಮ್ಮ ಪಕ್ಷದಲ್ಲಿ ಆಗಿರ್ಬೋದು, ಇನ್ನೊಂದು ಪಕ್ಷದಲ್ಲಿ ಆಗಿರ್ಬೋದು, ಅನೇಕ ಜನ ನನ್ನ ಸಂಪರ್ಕದಲ್ಲಿದ್ದಾರೆ. ನಾನು ಅವ್ರಿಗೆ ನಿರಂತರವಾಗಿ ಈ ವಿಚಾರವಾಗಿ ನಾನು ಮಾತಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಿನ್ನೆ ತಾನೇ ನಾನು ತಂದಿದ್ದೀನಿ. ಈ ವಿಚಾರವಾಗಿ ಈ ರೀತಿ ಆಗಬಾರ್ದು ಅಂತನ್ನೋ ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಮಗೆ ಸಮಯಾವಕಾಶವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಮೀಸಲಾತಿ ವಿಷಯ ಕುರಿತು ನಾವು ಮುಖ್ಯಮಂತ್ರಿ ಬಳಿ ನಮ್ಮ ಜನಪ್ರತಿನಿಧಿಗಳು ಹೋಗಿ ಚರ್ಚೆ ಮಾಡಿ ಇದಕ್ಕೊಂದು ಅಂತಿಮ ನಿರ್ಣಯವನ್ನು ನಾವು ಕಂಡೇ ಕಾಣ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಹಾಗಾದರೆ ನಿಮ್ಮ ಸರ್ಕಾರದ ಅವಧಿಯಲ್ಲೇ ಪಂಚಮಸಾಲಿ ಅವರಿಗೆ 2A ಮೀಸಲಾತಿ ಸಿಗಬಹುದಾ? ಖಂಡಿತವಾಗಿ ಸಿಗ್ಬೋದು. ಇವ್ರ ಥರ ಹಿಂದಿನ ಸರ್ಕಾರ ಮೋಸ ಮಾಡುವಂಥ ಕೆಲಸ ಮಾಡಿದ್ರಲ್ಲ, ತಾಯಿ ಮೇಲೆ ಆನೆ ಮಾಡಿ ಒಬ್ಬ ಮುಖ್ಯಮಂತ್ರಿಗಳು, ಸದನದಲ್ಲಿ ಒಬ್ಬರು ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟರು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಆ ಥರ ಆನೆ ಮಾಡೋದು ಅಥವಾ ಏನಾದರೂ ಭರವಸೆಗಳನ್ನು ಕೊಡುವಂಥ ಕೆಲಸ ಮಾಡಿಲ್ಲ. ಆದರೂ ಕೂಡ ಅವ್ರು ಹೇಳಿದ್ದಾರೆ, ಪೂರ್ಣ ಪ್ರಮಾಣದ ವರದಿಯನ್ನು ನಾನು ಸರ್ಕಾರ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ಅದನ್ನು ನಾನು ತೀರ್ಮಾನವನ್ನು ಸರ್ಕಾರದ ಮುಂದೆ ಮಾಡ್ತೀನಿ ಅಂತ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾಕೆಂದರೆ ಈ ಹಿಂದೆ ಏನಾಯಿತು, ಮಧ್ಯಂತರ ವರದಿಯನ್ನು ಪಡೆದು ಇವರು 2D 2C ಕೊಟ್ಟರು. ಇವತ್ತು ಇವರು 2D 2C ಏನಾದರೂ ಬೇಡ ಅಂತ ಸ್ಪಷ್ಟವಾಗಿ ಬರೆದು ಕೊಡಲಿ. ಇವ್ರಿಗೆ ಯಾವ ಮೀಸಲಾತಿ ಪ್ರಮಾಣ ಬೇಕನ್ನೋದು ಕೂಡ ಇವ್ರ ಹತ್ರ ಸ್ಪಷ್ಟತೆ ಇಲ್ಲ. ಇವತ್ತು ತಡೆಯಾಜ್ಞೆ ಇದೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ. ಇವ್ರು ಕೊಟ್ಟಂಥ ಏನು 2D 2C ಅಲ್ಲೇ ಸರ್ಕಾರವೇ ಹಿಂಬರ ಬರೆದು ಕೊಟ್ಟಿದೆ. ನಾವು 2B ಮೀಸಲಾತಿಯನ್ನು ತೆಗೆದಿದ್ದೀವಿ, 4% ಅಲ್ಪಸಂಖ್ಯಾತರದ್ದು, ಅದಕ್ಕೆ ನಾವು ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಅನ್ನೋದು ಕೂಡ ಬರೆದು ಕೊಟ್ಟಿದ್ದಾರೆ. ಇವತ್ತು ನಾನು ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಸಂಪೂರ್ಣ ವರದಿ ಇವತ್ತು ಹಿಂದುಳಿದ ವರ್ಗದ ಆಯೋಗದ್ದು ಬರಬೇಕು. ಬಂದ ಮೇಲೆ ಅದನ್ನು ಸರ್ಕಾರದ ಮುಂದೆ ಇಟ್ಟು ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಇವತ್ತು ಚರ್ಚೆ ಆಗಿ ಆ ವಿಷಯಕ್ಕೆ ನಮಗೆ ಅನುಮೋದನೆ ದೊರಕಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಈ ಹೋರಾಟಗಳು, ಈ ಏನು ಗಲಾಟೆಗಳನ್ನು ಮಾಡೋದಕ್ಕೆ ನಾವು ಜನರನ್ನು ಪ್ರಚೋದನೆ ಮಾಡೋದಿಲ್ಲ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ. ನೀವು ಸುಪ್ರೀಂ ಕೋರ್ಟಲ್ಲಿ ತಡೆಯಾಜ್ಞೆ ಇದೆ ಅಂತ ಹೇಳ್ತೀರಿ, ಆದರೆ ಈಗ ಸ್ವಾಮೀಜಿ ಅವರು ಹೇಳ್ತಾರೆ ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಹೀರಿಂಗೇ ಮಾಡ್ತಾ ಇಲ್ಲ ಸರ್ಕಾರ ಅಂತ ಹೇಳ್ತಾರೆ. ಹೀರಿಂಗ್ ಮಾಡೋದಕ್ಕೆ ನ್ಯಾಯ ಯಾರು ಹೋಗಿ ಅಲ್ಲಿ ಕೇಳಬೇಕು? ಇವ್ರು ಬರೆದು ಕೊಡ್ಬೇಕಲ್ಲ. ಮೊದಲು ಇವ್ರು ಬರೆದು ಕೊಡಲಿ 2D ನಮಗೆ 2C ಬೇಡ ಅಂತೇಳಿ. ಇವ್ರು ಕೊಟ್ಟಿಲ್ಲ, ಕೊಡು ಅಂತ ಹೇಳ್ರಿ ನಾಳೆನೆ. ಅದು ಬಿಟ್ಟು ಸುಮ್ಮನೆ ಹೋರಾಟ ಅಂದರೆ ಜನರನ್ನ ದಾರಿ ತಪ್ಪಿಸೋದಾ? ಸತ್ಯಾಸತ್ಯತೆ ಏನಿದೆ ಅನ್ನೋದನ್ನು ತಿಳ್ಕೊಂಡು ನಡಿಬೇಕು ವಿನಃ ಕೇವಲ ಒಂದು ಸರ್ಕಾರವನ್ನು ದೂರಬೇಕು, ಒಬ್ಬ ಮುಖ್ಯಮಂತ್ರಿಗಳನ್ನು ದೂರಬೇಕು, ಸಮಾಜವನ್ನು ಇಟ್ಕೊಂಡು ಇವತ್ತು ದೂರುವಂಥ ಕೆಲಸ ಆಗಬಾರ್ದು. ಇದು ಮಾಡ್ತಾ ಇದ್ದಾರೆ. ಈ ದೂರುವಂಥ ಕೆಲಸ ಬಿಟ್ಬಿಟ್ಟು ನ್ಯಾಯಯುತವಾಗಿ ಹೋರಾಟವನ್ನು ಯಾವ ರೀತಿ ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಮಾಡಬೇಕು ವಿನಃ ಮತ್ತೆ ಹೋರಾಟಕ್ಕೆ ಕರೆ ಕೊಡ್ತೀವಿ, ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಹೋರಾಟ ಮಾಡಿಸ್ತೀವಿ, ಇದು ಜನರನ್ನು ಹಾದಿ ತಪ್ಪಿಸುವಂಥ ಕೆಲಸ ಅನ್ನೋ ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಪಂಚಮಸಾಲಿ ಮೀಸಲಾತಿ ಹೋರಾಟದ ಕುರಿತು ನಾನು ಹೋರಾಟ ಮಾಡ್ತೀನಿ. ಸರ್ಕಾರ ಮಟ್ಟದಲ್ಲಿ ಹೋರಾಟ ಮಾಡಿ ನಮ್ಮ ಸರ್ಕಾರ ಅವಧಿಯಲ್ಲೇ ಮೀಸಲಾತಿಯನ್ನು ಕೊಡೋಕ್ಕೆ ನಾವು ಸರ್ವ ರೀತಿಯಲ್ಲಿ ನನ್ನ ಹೋರಾಟ ಮುಂದುವರಿಯುತ್ತೆ. ಆದರೆ ಈಗಿನ ಮುಂಚೂಣಿಯಲ್ಲಿ ಹೋರಾಟದ ಮುಂಚೂಣಿ ವಹಿಸಿಕೊಂಡ ನಾಯಕರು ಜನರ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ ಅನ್ನೋ ಮಾಹಿತಿಯನ್ನ ವಿಜಯಾನಂದ್ ಕಾಶಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಪ್ರತಾಪ್ ಜೊತೆ ಅಶೋಕ ಟಿವಿ 9 ಬೆಳಗಾವಿ.